ಇದ್ರಿ. ನಮ್ಮ ತಲೆಮಾರತ ನಾವು ಆಶೀರ್ವಾದ ಕಾಣಲ್ ಪಡ್ಬೇಕಂದ್ರೆ ನಾವು ಕಷ್ಟ ಬಿದ್ದು ದೇವರ ರಾಜ್ಯಕ್ಕಾಗಿ ಮುಂದೆ ನುಗ್ಗಲ ಪಡಬೇಕು. ಶತ್ರು ಏನ್ ಮಾಡ್ತಾನೆ ಗೊತ್ತಾ, ಯಾವಾಗಲೂ ನಮ್ಮನ್ನ ಏನಾದ್ರೂ ಒಂದು ಕಾರ್ಯದಲ್ಲಿ ನುಂಗಲ ಪಡಬೇಕು, ನಮ್ಮ ಜೀವಿತ ನುಂಗಲ ಪಡಬೇಕು ಅಂತ ಏನ್ ಮಾಡ್ತಾ ಇರ್ತಾನೆ, ನಮ್ಮ ಜೀವಿತದಲ್ಲಿ ನುಂಗ್ತಾ ಇರ್ತಾನೆ. ಹಾಲೆಲೂಯಾ ಸ್ತೋತ್ರ. ನಮಗೆ ಕೊಟ್ಟಿರೋ ಆಶೀರ್ವಾದ, ನಮಗೆ ಕೊಟ್ಟಿರೋ ಸಂಪತ್ತು, ನಮಗೆ ಕೊಟ್ಟಿರೋ ಹಾಲೆಲೂಯಾ ಸ್ತೋತ್ರ, ಎಲ್ಲ ಫ್ಯಾಮಿಲಿ ಮಕ್ಕಳು ಅದು ಎಲ್ಲ ಅವನು ಏನ್ ಮಾಡ್ಬೇಕು, ನುಂಗಬೇಕಂತ ಬರ್ತಾನೆ. ಹಾಲೆಲೂಯಾ ಸ್ತೋತ್ರ. ನಮ್ಮ ಜೀವಿತದಲ್ಲಿ ನುಂಗಬೇಕಂತ ಬರ್ತಾನೆ. ಈ ಸಿಚುವೇಶನ್ ಅಲ್ಲಿ ನಾವು ಏನ್ ಮಾಡಬೇಕಂತ, ದೇವರನ್ನ ಸ್ತುತಿಸಿ ಮುಂದೆ ನುಗ್ಗಬೇಕು. ಕಷ್ಟನಾಗ್ಲಿ ದುಃಖನಾಗ್ಲಿ, ಒಂದು ಸತಿ ನನ್ನ ದೇವರ ರಾಜ್ಯಕ್ಕಾಗಿ ಕಾಲು ಇಟ್ಟಿದ್ದೀನಿ, ದೇವರ ಮಗ ನಾನು ನಡೆದಿದ್ದೀನಿ, ದೇವರು ಯಾರು ಅಂತ ನಾನು ತಿಳಿಯಲ್ಪಟ್ಟಿದ್ದೀನಿ ಅಂದ್ಬಿಟ್ಟು ನಾವು ಜಯಶಾಲಿಯಾಗಿ ನಡೆಯಲು ಪಡಬೇಕು. ಪೌಲನು ಏನ್ ಹೇಳ್ತಾನೆ, ಅಪ್ಪ ನೀನು ಓಡ್ತಾ ಇರೋದು ಒಂದು ಗುರಿ, ಹಾಲೆಲೂಯಾ, ನಿನಗೊಂದು ಕಿರೀಟ ಬರುತ್ತೆ ಅಂತ ನೀನು ಓಡು. ಹಾಲೆಲೂಯಾ ಸ್ತೋತ್ರ. ಈ ಲೋಕದಲ್ಲಿ ಎಷ್ಟೋ ಕಷ್ಟಗಳು ಬರ್ಬೋದು, ಸಂಕಟಗಳು ಬರ್ಬೋದು, ವೇದನೆ ಬರ್ಬೋದು, ದುಃಖ ಬರ್ಬೋದು. ಇವು ಯಾವುದು ನೀನು ಅದನ್ನ ಮೇಲೆ ನೀನು ಫೋಕಸ್ ಮಾಡ್ದಂಗೆ ನೀನು ಕರೆದಿರೋ ಗುರಿನ ನೀನು ಓಡು ಅಂತ ಪೌಲನು ಹೇಳ್ತಾನೆ. ಹಾಲೆಲೂಯಾ ಸ್ತೋತ್ರ. ನೀನು ಕರೆದಿರೋ ಗುರಿನಲ್ಲಿ ನೀನು ಓಡು ಅಂತಾರೆ. ಹಾಲೆಲೂಯಾ. ಆದ್ರೆ ಇವತ್ತು ನಾವು ಏನ್ ಮಾಡ್ತಾ ಇದೀರಿ ಗೊತ್ತಾ, ದೇವರ ರಾಜ್ಯಕ್ಕೆ ಬಿಟ್ಟು ಲೋಕದ ಪ್ರಕಾರ ನಾವು ಜೀವಿಸ್ತಾ ಇದೀರಿ. ಅನೇಕರು ಹಾಲೆಲೂಯಾ ಸ್ತೋತ್ರ ಭಾನುವಾರ ಬರ್ತೀರಾ, ದೇವರಿಗಾಗಿ ಹಲ್ಲೆಲೂಯಾ ಪ್ರೈಸ್ ಲಾರ್ಡ್ ಗ್ಲೋರಿ ಅಂತೀರಾ, ಅದು ಸೋಮವಾರದಿಂದ ಶನಿವಾರವರೆಗೂ ಅದೇ ಲೋಕ ಪ್ರಕಾರ ಜೀವಿಸ್ತೀರಾ, ಅದೇ ಲೋಕ ಪ್ರಕಾರ ನಾವು ಹೋಗ್ತೀರಿ. ಯಾವಾಗ ನಾವು ಅನ್ಯರ ಜೊತೆಗೆ ಮಿಂಗಳಾಗಿ ಅನ್ಯರ ಜೊತೆ ನಾವು ಸೇರ್ತಿರೋ, ಅಲ್ಲಿ ಇದ್ದಿದ್ದ ಸ್ಪಿರಿಟ್ಗಳು ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕೆ ದೇವರು ಏನು ಹೇಳ್ತಾರೆ, ಅನ್ಯರಿಗೂ ಮತ್ತೆ ದೇವರ ಮಕ್ಕಳಿಗೆ ನಿಮ್ಗೇನು ವ್ಯತ್ಯಾಸ, ನಿಮ್ಗೇನು ಇದು ಅಂತ ದೇವರ ವಾಕ್ಯನ ನಾವು ಕಾಣಲ್ಪಡ್ತೀರಿ. ಅಂದರೆ ನಾವು ಕಾಲೇಜು ಫ್ರೆಂಡ್ಶಿಪ್ ಮಾಡಬೇಕಾದ್ರೂ, ನಾವೊಂದು ಕಾರ್ಯ ಮಾಡಬೇಕಂದ್ರೂ ದೇವರ ಪ್ರಕಾರ ಅಂತ ನಾವು ಜೀವಿಸಲ್ಪಡಬೇಕು. ನಮಗೊಂದು ಪ್ರಮಾಣ ಇದೆ, ದೇವರ ವಾಕ್ಯ ಏನು ಹೇಳುತ್ತೆ, ನಮಗೊಂದು ಪ್ರಮಾಣ ಇದೆ. ಆ ಪ್ರಮಾಣ ಬಿಟ್ಟು ನಾವು ಎಡಕ್ಕಾಗಿ ಮರಕ್ಕಾಗ್ಲಿ ತಿರುಗೂಡ್ದು. ದೇವರ ರಾಜ್ಯಕ್ಕಾಗಿ ನಾವು ನಿಲ್ಲಲ್ಲ ಪಡಬೇಕಂದ್ರೆ ನಮಗೆ ಪ್ರಮಾಣ ಇದೆ. ದೇವರ ಮಂಜುಷ ಮನೆಯಲ್ಲಿ ಇಳಿಬೇಕಂದ್ರೆ ನಮಗೊಂದು ಪ್ರಮಾಣ ಇದೆ. ದೇವರ ಮಂಜುಷ ಹೆಂಗೆ ಬಂದು ಮನೆಯನ್ನು ಇಳಿಯಲ್ಲ, ದೇವರ ಮಂಜುಷ ಬಂದು ಹೆಂಗ್ ಬೇಕಾದ್ರೆ ಹಂಗೆ ಮನೆಯಲ್ಲಿ ಜೀವಿಸಲ್ಲ. ಯಾಕಂದ್ರೆ ನಮಗೊಂದು ಪ್ರಮಾಣ ಇದೆ. ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ಇದು ಏನೇನು ಅಂತ ಎಲ್ಲ ದೇವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನನ್ನ ಕಳೆದ ವಾರ ಹಾಲೆಲೂಯಾ ಸ್ತೋತ್ರ ಸೋಮವಾರ ನಾನು ಹೇಳ್ದೆ, ನಿತ್ಯ ಜೀವಕ್ಕಾಗಿ ನಾವು ಹೋಗ್ಬೇಕಂದ್ರೆ ಏನೆಲ್ಲ ಮಾಡಬೇಕು ಅಂತ ಕೆಲವೊಂದು ಕಾರ್ಯಗಳಿದೆ. ನೀನು ಹಾಲೆಲೂಯಾ ಸ್ತೋತ್ರ ನರಹತ್ಯೆ ಮಾಡಬಾರ್ದು, ನೀನು ವ್ಯಭಿಚಾರ ಮಾಡಬಾರ್ದು, ನೀನು ಮತ್ತೊಬ್ಬರನ್ನ ಹಾಲೆಲೂಯಾ ಸ್ತೋತ್ರ ಏನು ಮಾಡೋದು ತಗೊಳ್ಬಾರ್ದು, ಮೀನ್ಸ್ ಕತ್ಕೊಂಬಾರ್ದು, ಆಮೇಲೆ ಸುಳ್ಳು ಸಾಕ್ಷಿ ಹೇಳ್ಬಾರ್ದು ಅಂತ ಅನೇಕ ಕಾರ್ಯಗಳಿದೆ. ಆಮೇಲೆ ನೀನು ಹೆಂಗೆ ಪ್ರೀತಿಸೋ ನಿನ್ನ ನೆರೆಯವನ್ನ ಅದೇ ಥರ ಪ್ರೀತಿಸು ಅಂತ ದೇವರ ವಾಕ್ಯನ ಕಾಣಲ್ಪಡ್ತಾರೆ. ಅಂದರೆ ದೇವರು ಹಾಲೆಲೂಯಾ ಸ್ತೋತ್ರ ರಕ್ಷಣೆ ಬಂದು ದೇವರ ಪ್ರಕಾರ ನಾವು ಯಾವಾಗ ಜೀವಿಸ್ತಿರೋ